ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾವ್ಯಾವ ಪರಿಸ್ಥಿತಿಯನ್ನ ಯಾರ್ಯಾರು ಹೇಗೆ ಬಂಡವಾಳ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಇದನ್ನೇ ನೆಪ ಮಾಡಿಕೊಂಡು ನಕಲಿ ಏಜೆನ್ಸಿ ಹೆಸರಲ್ಲಿ ಹಣ ಲೂಟಿ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಿಲಿಂಡರ್ ಸಮಸ್ಯೆಯನ್ನ ಬಂಡವಾಳ ಮಾಡಿಕೊಂಡಿದ್ದಾರಂತೆ ವಂಚಕರು. ಬೆಂಗಳೂರು ನಗರದಲ್ಲಿ ಇದ್ದಕ್ಕಿದ್ದಂತೆ ಸೈಬರ್ ವಂಚಕರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ವಿವಿಧ ಏಜೆನ್ಸಿಗಳ ಹೆಸರಲ್ಲಿ ಲಿಂಕ್ ಕಳಿಸಿ ವಂಚನೆಗೆ ಪ್ಲಾನ್ ರೂಪಿಸಿದ್ದಾರಂತೆ ವಂಚಕರು. ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಥೆ ಮುಗಿದು ಹೋಗುತ್ತೆ. ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ನಲ್ಲಿರುವ ಹಣ ಮಂಗಮಾಯ. ಗ್ಯಾಸ್ ಸಿಗುತ್ತೆ ಅಂತ ಯಾಮಾರಿ ಲಿಂಕ್ ಒತ್ತು ಬಿಟ್ರೆ ಕಥೆ ಮುಗಿದು ಹೋಗುತ್ತೆ. ಯಾಕಂದ್ರೆ ಗ್ಯಾಸ್ ಸಿಗಬೇಕು, ಅರ್ಜೆನ್ಸಿ ಇದೆ, ಯಾವ ಲಿಂಕ್ ಬಂದ್ರೂ ಕೂಡ ಗ್ಯಾಸ್ ಸಿಗುತ್ತಾ ಅಂತ ಒತ್ತುತ್ತೀರಿ. ಬಟ್ ಹಲವು ಬಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 112ಗೆ LPG ಸಿಲಿಂಡರ್ಗಳ ಸ್ಕ್ಯಾಮ್ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಲಿಂಕ್ ಓಪನ್ ಮಾಡಿ ಹಣ ಕೊಟ್ಟು ವಂಚನೆಗೊಳಗಾದವರು ಈಗ ದೂರನ್ನ ದಾಖಲಿಸಿದ್ದಾರೆ. ಸಿಟಿ ಪೊಲೀಸರಿಂದ ಸೋಷಿಯಲ್ ಮೀಡಿಯಾಗಳ ಮೂಲಕ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಸೈಬರ್ ವಂಚಕರು ಜಾಸ್ತಿ ಆಗ್ತಿದ್ದಾರೆ. ಈ ಕಮರ್ಷಿಯಲ್ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಕಮರ್ಷಿಯಲ್ ಸಿಲಿಂಡರ್ ಅಲ್ಲ, ಮನೆ ಸಿಲಿಂಡರ್ಗಳು ಕೂಡ, ಗೃಹ ಬಳಕೆಯ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ, ಬುಕ್ಕಿಂಗ್ಗಳು ಆಗ್ತಾ ಇಲ್ಲ ಅಂತ ಜನ ಪರದಾಡ್ತಿದ್ದಾರೆ. ಹಾಗಾಗಿ ಈ ರೀತಿ ಲಿಂಕ್ ಕಳಿಸಿದಾಗ ಅಯ್ಯೋ ಹೌದಾ ಸಿಲಿಂಡರ್ ಸಿಗುತ್ತಾ ನಮಗೆ ಅಂತ ಕೆಲವರು ಅದನ್ನ ಒತ್ತಿ ಚೆಕ್ ಮಾಡಕ್ ಹೋಗ್ತೀರಿ. ಆ ಟೈಮ್ಗೆ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತ ಹಣ ಕಟ್ ಆಗುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಯಾವುದೇ ಲಿಂಕ್ ಬಂದರೂ ಕೂಡ ಕ್ರಾಸ್ ವೆರಿಫೈ ಮಾಡದೆ ನೀವು ಆ ಲಿಂಕ್ ಅನ್ನ ಓಪನ್ ಮಾಡಬೇಡಿ ಅಂತ ಜನ ಅಲರ್ಟ್ ಆಗಿರಿ ಅಂತ ಪೊಲೀಸರು ಜಾಗೃತಿ ಮೂಡಿಸ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಮೂಲಕ.